ಗಲ್ಫ್ನಿಂದ ರಾಜ್ಯದಲ್ಲಿ ಎಲ್ಲಾ ವಸ್ತುಗಳು ದುಬಾರಿಯಾಗ್ತಾ ಇದೆ. ಗಲ್ಫ್ನಿಂದ ಬರ್ತಾ ಇದ್ದ ಕೆಲ ಹಡಗುಗಳಿಗೆ ತಡೆ ಒಡ್ಡಿದ್ದು ಹರ್ಮೂಲ್ ಜಲಸಂಧಿಯಲ್ಲಿ ಹಡಗುಗಳಿಗೆ ದಿಗ್ಬಂಧನವಾಗಿದೆ. ಇದು ಭಾರತದ ಮೇಲೆ ಭಾರೀ ಪರಿಣಾಮ ಉಂಟಾಗಿದೆ. ಕಚ್ಚಾ ತೈಲ ಹಾಗೂ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯವಾಗಿದ್ದು, ಇಂದಿನಿಂದ ಎಲ್ಪಿಜಿ ಸಿಲಿಂಡರ್, ಪೆಟ್ರೋಲ್ ಮತ್ತು ಅಡುಗೆ ಎಣ್ಣೆ ಮೇಲೂ ಯುದ್ಧದ ಎಫೆಕ್ಟ್ ಬಿದ್ದಿದೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಬಿಸಿ ಇದೀಗ ನೇರವಾಗಿ ಸಾಮಾನ್ಯ ಜನರ ಅಡುಗೆ ಮನೆಗೆ ತಟ್ಟಿದ್ದು, ಜನಸಾಮಾನ್ಯರ ಹೊಟ್ಟೆ ಮೇಲೆ ಹೊಡೆದಂತಾಗಿದೆ. ಮಾರುಕಟ್ಟೆಯಲ್ಲಿ ಯಾವುದೇ ಸದ್ದು ಗದ್ದಲವಿಲ್ಲದೆ ಸೈಲೆಂಟ್ ಆಗಿ ಅಡುಗೆ ಎಣ್ಣೆ ಬೆಲೆ ಏರಿಕೆಯಾಗಿದೆ. ಕಳೆದ ವಾರಕ್ಕೆ ಹೋಲಿಕೆ ಮಾಡಿದರೆ ಈ ವಾರ ಪ್ರತಿ ಲೀಟರ್ ಅಡುಗೆ ಎಣ್ಣೆ ಮೇಲೆ 4 ರಿಂದ 5 ರೂಪಾಯಿಗಳವರೆಗೆ ದಿಢೀರ್ ಬೆಲೆ ಏರಿಕೆಯಾಗಿದೆ. ಇರಾನ್ ಇಸ್ರೇಲ್ ಯುದ್ಧದ ಮಧ್ಯೆ ಬೆಂಗಳೂರಿನಲ್ಲಿ ಅಡುಗೆ ಎಣ್ಣೆಯ ಬೆಲೆ ಒಂದು ವಾರದೊಳಗೆ ಲೀಟರ್ಗೆ 4 ರಿಂದ 5 ರೂಪಾಯಿಯಷ್ಟು ಹೆಚ್ಚಾಗಿದೆ. ಗೋಲ್ಡ್ ವಿನರ್, ಸನ್ಫ್ಯೂರ್ ಮತ್ತು ಫಾರ್ಚೂನ್ ನಂತಹ ಬ್ರ್ಯಾಂಡ್ಗಳ ದರ ಕೂಡ ಇಲ್ಲಿ ಹೆಚ್ಚಳವಾಗಿದೆ. ಬೆಂಗಳೂರಲ್ಲಿ ಪ್ರಮುಖ ಖಾದ್ಯ ತೈಲ ಬ್ರ್ಯಾಂಡ್ಗಳ ಬೆಲೆಗಳು ಒಂದು ವಾರದೊಳಗೆ ಲೀಟರ್ಗೆ 4 ರಿಂದ 5 ರೂಪಾಯಿಯಷ್ಟು ಹೆಚ್ಚಾಗಿದೆ. ಜಾಗತಿಕ ಉದ್ವಿಗ್ನಕ್ಕೆ ಮುಂದುವರೆದರೆ 15ರಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಮಾರುಕಟ್ಟೆ ಮೂಲಗಳು ಎಚ್ಚರಿಸಿದ್ದು, ಜನಸಾಮಾನ್ಯರಲ್ಲಿ ಆತಂಕ ಮೂಡಿಸಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧದ ತೀವ್ರತೆ ಕಡಿಮೆಯಾಗದೆ ಹೋದರೆ ಮುಂಬರುವ ವಾರದಲ್ಲಿ ಪ್ರತಿ ಲೀಟರ್ ಎಣ್ಣೆ ಮೇಲೆ ಬರೋಬ್ಬರಿ 10 ರಿಂದ 15 ರೂಪಾಯಿಗಳವರೆಗೆ ಬೆಲೆ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಮಾರುಕಟ್ಟೆ ಮೂಲಗಳು ತಿಳಿಸಿವೆ. ಬೆಲೆ ಏರಿಕೆಗೆ ಯುದ್ಧವೇ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದ್ರೂ ವ್ಯಾಪಾರಿಗಳ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬಂದಿದೆ. ಮಾರುಕಟ್ಟೆಯ ಮಾಹಿತಿ ಪ್ರಕಾರ ಮಾರುಕಟ್ಟೆಗಳು ಮತ್ತು ಗೋದಾಮುಗಳಲ್ಲಿ ಕನಿಷ್ಠ 1 ತಿಂಗಳ ಬೇಡಿಕೆಯನ್ನು ಪೂರೈಸೋಕೆ ಸಾಕಷ್ಟು ಅಡುಗೆ ಎಣ್ಣೆ ಲಭ್ಯವಿದೆ. ಸಾಕಷ್ಟು ದಾಸ್ತಾನು ಇದ್ರೂ ಕೆಲವು ವ್ಯಾಪಾರಿಗಳು ಯುದ್ಧದ ಪರಿಸ್ಥಿತಿಯನ್ನು ಬಳಸಿಕೊಂಡು ಉದ್ದೇಶಪೂರ್ವಕವಾಗಿ ಬೆಲೆಗಳನ್ನು ಹೆಚ್ಚಿಸ್ತಾ ಇದ್ದಾರೆ ಎಂಬ ಆರೋಪಗಳು ಕೂಡ ಇದೆ. ಈ ಪರಿಸ್ಥಿತಿಯಿಂದ ಲಾಭ ಪಡೆಯೋಕೆ ಕೃತಕ ಕೊರತೆಯನ್ನು ಸೃಷ್ಟಿಸಲಾಗ್ತಿದೆಯೇ ಎಂಬ ಪ್ರಶ್ನೆಗಳು ಎದ್ದಿವೆ. ಇನ್ನು ಗೋಲ್ಡ್ ವಿನರ್ ಕಳೆದ ವಾರ 1 ಲೀಟರ್ಗೆ 161 ರೂಪಾಯಿ ಇತ್ತು. ಈ ವಾರ 165 ರೂಪಾಯಿಗೆ ಏರಿಕೆಯಾಗಿದ್ದು, ಸನ್ಫ್ಯೂರ್ ಕಳೆದ ವಾರ 1 ಲೀಟರ್ಗೆ 161 ರೂಪಾಯಿ ಇತ್ತು. ಈ ವಾರ 165 ರೂಪಾಯಿ ಆಗಿದೆ. ಫಾರ್ಚೂನ್ ಕಳೆದ ಒಂದು ವಾರ ಲೀಟರ್ಗೆ 152 ರೂಪಾಯಿ, ಈ ವಾರ 157 ರೂಪಾಯಿಗೆ ತಲುಪಿದೆ. ಬಹುತೇಕ ಎಲ್ಲಾ ಪ್ರಮುಖ ಬ್ರ್ಯಾಂಡ್ಗಳ ಅಡುಗೆ ಎಣ್ಣೆಗಳ ಮೇಲೂ ಸರಾಸರಿ 4 ರಿಂದ 5 ರೂಪಾಯಿಗಳವರೆಗೆ ದರ ಏರಿಕೆ ಮಾಡಲಾಗಿದೆ. ಇದರ ಜೊತೆಗೆ ದೇಶದ ತೈಲ ಕಂಪನಿಗಳು ಗೃಹ ಬಳಕೆಯ 14.2 ಕೆಜಿ ಸಿಲಿಂಡರ್ ಬೆಲೆಯನ್ನು ಏಕಾಏಕಿ 60 ರೂಪಾಯಿಗಳಿಗೆ ಹಾಗೂ ವಾಣಿಜ್ಯ ಬಳಕೆಯ ಸಿಲಿಂಡರ್ ದರವನ್ನು 114.50 ರೂಪಾಯಿಗೆ ಹೆಚ್ಚಳ ಮಾಡಿವೆ. ಈ ದರ ಇಂದಿನಿಂದಲೇ ಅನುಷ್ಠಾನಕ್ಕೆ ಬರ್ತಾ ಇದೆ. ಕಳೆದ 1 ವರ್ಷದ ಅವಧಿಯಲ್ಲಿ ಇದು 2ನೇ ಬಾರಿ ಅಡುಗೆ ಅನಿಲದ ದರ ಏರಿಕೆಯಾಗಿದೆ. ಈ ಮೂಲಕ ಬೆಂಗಳೂರು ಹಾಗೂ ದೆಹಲಿಯಲ್ಲಿ ಅಡುಗೆ ಅನಿಲ ಸಿಲಿಂಡರ್ ಬೆಲೆ 853 ರಿಂದ 913 ರೂಪಾಯಿಗಳಷ್ಟಾಗಲಿದೆ. ಉಜ್ವಲ ಫಲಾನುಭವಿಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಸಿಲಿಂಡರ್ ಬೆಲೆ ಗ್ರಾಹಕರ ಜೇಬು ಕತ್ತರಿಸ್ತಾ ಇದೆ. ವಾರ್ ಎಫೆಕ್ಟ್ ಹೀಗೆ ಮುಂದುವರಿದರೆ ಬಡ ಜನರು 1 ಕೆಜಿ ಎಣ್ಣೆ ತೆಗೆದುಕೊಳ್ಳಲು ಹಿಂದೆ ಮುಂದೆ ನೋಡುವ ಪರಿಸ್ಥಿತಿ ಬರುವಂಥದ್ದು ಪಕ್ಕಾ ಆಗಿದೆ. ಪ್ರತಿಯೊಂದು ವಸ್ತುವಿನ ಬೆಲೆ ಜಾಸ್ತಿ ಮಾಡ್ತಾ ಹೋದ್ರೆ 1 ರೂಪಾಯಿಯೂ ಬಡ ಜನರಿಗೆ ಹೊರೆಯಾಗುವಂಥದ್ದು ಮಾತ್ರ ನಿಜ.